ಸ್ನೇಹಿತ್ ಮಾತಿಗೆ ಕಣ್ಣೀರು ಹಾಕಿದ ನಮ್ರತಾ ಎಲ್ಲರ ಮುಂದೆ ಸ್ನೇಹಿತ್ ಹೇಳಿದ್ದೇನು ಗೊತ್ತಾ? ಬಿಗ್ ಬಾಸ್ ಸೀಸನ್ 10 ಕನ್ನಡದಲ್ಲಿ ಈಗ ಸ್ಪರ್ಧಿಗಳಿಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಆ ವಿಚಾರವಾಗಿ ಹಿಂದಿನ ಸಂಚಿಕೆಯಲ್ಲಿ ಹಲವಾರು ಜನ ಹಳೆಯ ಅಭ್ಯರ್ಥಿಗಳೇನಿದ್ದಾರೆ ಅವರು ಬಿಗ್ ಬಾಸ್ ಗೆ ಬಂದಿದ್ರು. ಅದರಲ್ಲಿ ಸ್ನೇಹಿತ್ ಅವರು ಇದ್ರು, ಹಾಗೆ ಇಶಾನಿ ಅವರು ಇದ್ರು, ಹಾಗೆ ನೀತು ಅವರು ಕೂಡ ಇದ್ರು. ಇನ್ನು ಹಲವಾರು ಜನ ಬಂದಿದ್ರು. ಈ ವಿಚಾರವಾಗಿ ಒಂದು ಮಾತು ಬರುತ್ತೆ. ನಮ್ರತಾ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಾನೇನಾದ್ರೂ ಕಾರ್ತಿಕ್ ಜೊತೆ ಕ್ಲೋಸ್ ಆಗಿದ್ದನ್ನ ನೋಡಿ ಸ್ನೇಹಿತ್ ಅವರು ಏನಾದ್ರು ಊರ್ಕೊಂಡ್ರ ಅಂತ ನೀತು ಅವ್ರ ಜೊತೆ ಮಾತನಾಡ್ತಾ ಇರ್ತಾರೆ. ಆಗ ಪ್ರತ್ಯಕ್ಷ ಆಗ್ತಾರೆ ಸ್ನೇಹಿತ್ ಅವರು. ಸೊ ಇದೇ ವಿಚಾರವಾಗಿ ಸ್ನೇಹಿತ್ ಅವರು ಹಲವಾರು ಮಾತನ್ನ ಆಡಿದ್ದಾರೆ. ನನಗೆ ವಿನಯ್ ಅವರು ಗೆಲ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ದಾರೆ. ಇದಕ್ಕೋಸ್ಕರ ನಮ್ರತಾ ಅವರು ಬೇಸರ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ನನ್ನ ಜೊತೆಗಿರೋ ಫ್ರೆಂಡ್ಶಿಪ್ ಏನ್ ವ್ಯಾಲ್ಯೂ ಏನಿದೆ ಅಂತ ಹೇಳ್ಬಿಟ್ಟು ನಮ್ರತಾ ಅವರು ಹೇಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಬಿಗ್ ಬಾಸ್ ಮನೆಗೆ ಹಳೆಯ ಸ್ಪರ್ಧಿಗಳು ಬಂದಿದ್ದಾರೆ. ಕಾರ್ತಿಕ್ ಜೊತೆ ನಾನು ಫ್ರೆಂಡ್ಶಿಪ್ ಮಾಡುವುದಕ್ಕಾಗಿ ಸ್ನೇಹಿತ್ ಅವರು ಉರ್ಕೊಂಡಿದ್ದಾರೆ ಅಂತ ನಮ್ರತಾ ಗೌಡ ಭಾವಿಸಿದ್ದಾರೆ. ಈಗ ಶೋವನ್ನ ವಿನಯ್ ಗೆಲ್ಲಬೇಕು ಅಂತ ಹೇಳುವುದರ ಮೂಲಕ ಸ್ನೇಹಿತ್ ಅವರು ನಮ್ರತಾ ಮನಸ್ಸನ್ನ ನೋವು ಮಾಡಿದ್ದಾರೆ. ಸ್ನೇಹಿತ್ ಅವರು ವಿನಯ್ ಅವರ ಹೆಸರನ್ನ ಆಯ್ಕೆ ಮಾಡಿದ್ದು ನಮ್ರತಾಗೆ ಬೇಸರವನ್ನ ತಂದಿದೆ. ಎಲ್ಲರ ಮುಂದೆ ಸ್ನೇಹಿತ್ ಅವರು ತಮ್ಮ ಮನಸ್ಸಿನ ಮಾತನ್ನ ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ ಕನ್ನಡ 10 ಶೋವನ್ನ ಯಾರು ಗೆಲ್ಲಬೇಕು ಅಂತ ಕೇಳಿದ್ರೆ ನಾನು ವಿನಯ್ ಗೌಡ ಹೆಸರನ್ನ ಹೇಳ್ತೀನಿ. ನಿಮ್ಮನ್ನ ನೀವು ಕಂಡ್ಕೊಳ್ಳಿ ಅಂತ ನಮ್ರತಾಗೆ ಹೇಳ್ತೀನಿ. ನಮ್ರತಾ, ನೀವು ಡಿಮೋಟಿವೇಟ್ ಆಗಿದ್ದೀರಾ. ಈ ಫೈಟ್ ಮಾಡಿ ಗೆದ್ರೆ ನನ್ನಷ್ಟು ಖುಷಿ ಪಡೋರು ಯಾರು ಇಲ್ಲ ಅಂತ ಹೇಳಿ ಸ್ನೇಹಿತ್ ಅವರು ನಮ್ರತಾಗೆ ಹೇಳ್ತಾರೆ. ವಿನಯ್ ಗೆಲ್ಲಬೇಕು ಅಂತ ಹೇಳಿದ್ರೆ ನನ್ ಜೊತೆ ಇದ್ದ ಫ್ರೆಂಡ್ಶಿಪ್ಗೆ ಏನ್ ಅರ್ಥ? ಅವೆಲ್ಲ ಡ್ರಾಮಾನ? ನಾನು ಕಾಣಿಸ್ಕೊಳ್ಬೇಕು ಅಂತ ಅಟೆನ್ಷನ್ ಸೀಕೆಂಟ್ ಮಾಡ್ತಿದ್ದೀನ? ಎಷ್ಟು ಜನರನ್ನ ಗೆಲ್ಸ್ತೀರಾ? ವಿನಯ್ ಗೌಡ ಫಸ್ಟ್, ನಾನು ಆಮೇಲೆ ಅಂತ ನಮ್ರತಾ ಗೌಡ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ವಿಚಾರವಾಗಿ ನಮ್ರತಾ ಅವರು ಕಣ್ಣೀರನ್ನ ಹಾಕಿದ್ದು ಸಾಲು ಪ್ರಶ್ನೆಗಳು ಅವರು ಕೇಳ್ತಾ ಇದ್ದಾರೆ. ಇವರಿಬ್ಬರ ಮಧ್ಯೆ ಒಂದಿಷ್ಟು ಮಾತುಕತೆ ನಡೆದಿದ್ದು ಅದನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಇವತ್ತಿನ ಎಪಿಸೋಡ್ ಅನ್ನ ನೋಡ್ಲೇಬೇಕು. ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹಿತ್ ಇದ್ದಾಗ ಅವರಿಗೆ ನಮ್ರತಾ ಜೊತೆ ಉತ್ತಮ ಬಾಂಧವ್ಯ ಇತ್ತು. ಅವರಿಬ್ರು ಒಟ್ಟಿಗೆ ಕೂತ್ಕೊಂಡು ಮಾತನಾಡೋದು, ಎಲ್ಲರ ಜೊತೆಗೆ ಸರಿಯಾಗಿ ಮಾತನಾಡದೇ ಇರೋದು, ಅವರಿಬ್ಬರೇ ಮಾತನಾಡ್ತಾ ಇರುವಂತಹ ವಿಚಾರಗಳು ಕೂಡ ಹಲವಾರು ಬಾರಿ ಚರ್ಚೆಗೆ ಗ್ರಾಸವಾಗಿತ್ತು. ನಮ್ರತಾ ಮೇಲೆ ಲವ್ ಆಗಿದೆ, ಅವರ ಮೇಲೆ ನನಗೆ ಪ್ರಾಮಾಣಿಕ ಭಾವನೆ ಬಂದಿದೆ ಅಂತ ಸ್ನೇಹಿತ್ ಅವರು ಸಾಕಷ್ಟು ಬಾರಿ ಹೇಳಿದ್ರು. ಸ್ನೇಹಿತ್ ಅವರಿಗೆ ನಮ್ರತಾ ಅವರು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ರು. ನನಗೆ ನಿನ್ ಮೇಲೆ ಯಾವ ಫೀಲಿಂಗು ಇಲ್ಲ, ಈ ಮನೆಯಲ್ಲಿ ಆ ತರ ಫೀಲಿಂಗ್ಸ್ ಹುಟ್ಟುತ್ತೆ ಅಂತ ನನಗ್ ಅನ್ನಿಸ್ತಾ ಇಲ್ಲ ಅಂತ ಹೇಳಿದ್ರು. ನಮ್ರತಾ ಅವರು ಲವ್ ವಿಚಾರದಲ್ಲಿ ನನಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಸ್ನೇಹಿತ್ ಕೂಡ ಹೇಳಿದ್ರು. ಟಾಸ್ಕ್ 1ರಲ್ಲಿ ನೀತು ವನಜಾಕ್ಷಿ ಬಳಿ ಸ್ನೇಹಿತ್ ಹೋಗಿ ಮನೆಯಿಂದ ಬರುವ ಪತ್ರವನ್ನ ನಮ್ರತಾಗೆ ಸಿಗುವಂತೆ ಮಾಡಿ ನಾನು ನೀವು ಹೇಳಿದ ಕೆಲಸವನ್ನ ಮಾಡ್ತೀನಿ ಅಂತ ಮನವಿಯನ್ನ ಮಾಡಿದ್ದಾರೆ. ಇದು ನಮ್ರತಾಗೆ ಶಾಕ್ ಅನ್ನ ಕೊಟ್ಟಿದೆ. ಈ ವಾರ ಎಲಿಮಿನೇಷನ್ ನಲ್ಲಿ ಟಾಪ್ 2ನೇ ಸ್ಥಾನದಲ್ಲಿ ನೀತು ವನಜಾಕ್ಷಿ, ಭಾಗ್ಯಶ್ರೀ ಇದ್ರು. ಈಗ ನೀತು ವನಜಾಕ್ಷಿ ಅವರು ತನ್ನ ಜಾಗದಲ್ಲಿ ನೀವು ಇರ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಆಗ ಸ್ನೇಹಿತ್ ಇಲ್ಲ ಅಂತ ಉಲ್ಟಾ ಹೊಡೆದಿದ್ದಾರೆ. ಸುದೀಪ್ ಅವರು ಕೊಟ್ಟ ಮಾತಿಗೆ ಬದ್ಧ ಆಗಿರ್ಬೇಕು ಅಂತ ಹೇಳಿದಾಗ ಸ್ನೇಹಿತ್ ಅವರು ನೀತು ಜಾಗದಲ್ಲಿ ಇರಲು ಓಕೆ ಅಂತ ಎಂದಿದ್ರು. ಈ ವಾರ ನೀತು ವನಜಾಕ್ಷಿ ಔಟ್ ಆಗಲಿಲ್ಲ, ಹಾಗಾಗಿ ಸ್ನೇಹಿತ್ ಅವರು ಬಚಾವ್ ಆಗಿದ್ದಾರೆ. ಒಂದು ವೇಳೆ ನೀತು ಔಟ್ ಆಗಿದ್ರೆ ಸ್ನೇಹಿತ್ ಮನೆಯಿಂದ ಹೊರಗಡೆ ಹೋಗ್ತಿದ್ರು, ನನ್ನಿಂದ ಸ್ನೇಹಿತ್ ಮನೆಯಿಂದ ಹೊರಗೆ ಹೋಗ್ತಿದ್ರು, ನನಗೆ ಈ ರೀತಿ ಪ್ರೀತಿ ಬೇಕಾಗಿಲ್ಲ ಅಂತ ಹೇಳಿ ನಮ್ರತಾ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಸ್ನೇಹಿತ್ ಅವರು ಮನೆಯಿಂದ ಹೊರಗೆ ಹೋಗುವಾಗ ನಮ್ರತಾ ಕಣ್ಣೀರು ಹಾಕಿದ್ದಾರೆ. ಸ್ನೇಹಿತ್ ಅವರನ್ನ ನಮ್ರತಾ ತುಂಬಾ ಮಿಸ್ ಮಾಡ್ಕೊಂತಿದ್ದಾರೆ. ಪದೇ ಅವರು ಸ್ನೇಹಿತ್ ಬಗ್ಗೆ ನೆನಪು ಮಾಡಿಕೊಂಡು ಮಾತನಾಡ್ತಿದ್ರು. ಇನ್ನು ಸ್ನೇಹಿತ್ ಎಲಿಮಿನೇಷನ್ ಆದ ಬಳಿಕ ನಮ್ರತಾ ಕಾರ್ತಿಕ್ ನಡುವೆ ಉತ್ತಮ ಸ್ನೇಹ ಶುರುವಾಗಿತ್ತು. ಇದು ಸ್ನೇಹಿತ್ ಅವರಿಗೆ ಬೇಸರವನ್ನ ತರಿಸಿತ್ತು. ಉರಿದುಕೊಂಡಿರಬಹುದು ಅಂತ ನಮ್ರತಾ ಅವರು ಭಾವಿಸಿದ್ರು. ಈಗ ಸ್ನೇಹಿತ್ ಅವರು ಮನೆಯೊಳಗೆ ಬಂದಿದ್ದು ಬೇರೆಯೇ ಆದ ಸ್ನೇಹಿತ್ ಕಾಣಿಸಿಕೊಳ್ತಿದ್ದಾರೆ ಅಂತ ನಮ್ರತಾ ಅವರ ಭಾವನೆ ಈಗ ಶುರುವಾಗಿದೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.